ಪೂಜೆ ಮಾಡಿ, ತಂದೆ ತಾಯಿ ಒಂದು ನಮಸ್ಕಾರ ಮಾಡಿ, ಒಂದು ಊದುಬತ್ತಿ ಹಚ್ಚಿ ಹೋಗ್ರಿ. ಎಲ್ಲಿಗಾರ ಹೋಗ್ರಿ, ಕಾಲೇಜಿಗೆ ಹೋಗ್ರಿ, ಸ್ಕೂಲಲ್ಲಿ ಏನಾರ ಮಾಡಿ ಒಂದು ಊದುಬತ್ತಿ ಹಚ್ಚಿ ಹೋಗ್ರಿ, ಅಲ್ಲೊಂದು ನಮಸ್ಕಾರ ಮಾಡಿ ಹೋಗ್ರಿ, ಒಂದು ಹೂವಿಟ್ಟು ಹೋಗ್ರಿ ಎನ್ನುವಂಥದ್ದನ್ನ ಮಕ್ಕಳಿಗೆ ಕಲಿಸಿ ದಯಮಾಡಿ. ಅದೇನಾರು ನೀವು ಕಲಿಸ್ತಿಲ್ಲ ಅಂತಂದ್ರೆ ಅವರು ಬಹಳ ಕಷ್ಟ ಆಗುತ್ತೆ. ಈಗ ಹಿಂದೆ ನೋಡ್ರಿ, ನೀವು ಯಾರು ದೊಡ್ಡವ್ರ ಯಜಮಾನ್ ನಿಮ್ಮ ತಂದೆ ಮನ್ಸಿನ ಮೇಲೆ ಕುಂತಿದ್ರೆ ಚೇರ್ ಮೇಲೆ, ನೀವು ಬಗ್ಕೊಂಡು ನಮಸ್ಕಾರ ಮಾಡ್ಕೊಂಡು ದೂರದಲ್ಲಿ ಹೋಗ್ತಿದ್ರಿ. ಇವತ್ತು ಪರಿಸ್ಥಿತಿ ಚೇಂಜ್ ಆಯ್ತು. ಮಕ್ಕಳು ಚೇರ್ ಮೇಲೆ ಕುಂದಿರ್ತಾರೆ, ನೀವು ತಳಗಡೆ ಕೂತ್ಕೋಬೇಕು. ಅವ್ರು ಹೇಳಲ್ಲ, ಬಿಟ್ಟು ಹೇಳ್ತಾರ. ಟಿವಿ ನೋಡ್ಕೊಂತ ಮೊಬೈಲ್ ಒತ್ಕೋ ಅಂತ ಕುತ್ಕೊಂಡ್ಬಿಟ್ರೆ ಯಾರು ಬಂದ್ರು ಕೂತಾರ. ನೀರ್ ಕೊಡ್ರಿ ಅಂತಂದ್ರೆ ನಿನಗ್ ಬೇಕಾದ್ರೆ ಕೊಟ್ಕೋಗು ಅಂತಾರ ಅವ್ರು. ನೀವೇ ನೀರ್ ಕೇಳ್ರಿ, ಬೇಕಾರೆ ನೀರ್ ಕೊಡಪ್ಪ ಅಂತ ಬಾಯಾರಿಕೆ ಆಯ್ತು ಅಂತ ಎಲ್ಲರೂ ಹೊರಗಡೆ ಬಂದಾಗ ಕೇಳ್ರಿ, ನಿನ್ ಬೇಕಾದ್ರೆ ಒಳಗಡೆ ಹೋಗಿ ಕುಡಿ ಅಂತ. ಯಾಕೆ? ಆ ಮಕ್ಕಳು ಪ್ರೀತಿ ಹೋಯ್ತಿವ. ಸೊ ಇದೇ ತರ ಆದ್ರೆ ನಾಳೆ ನಿಮ್ಗೆ ಏನಾಗ್ಬೋದು ಯೋಚನೆ ಮಾಡಿ. ನಾಳೆ ನೀವು ವಯಸ್ಸು ಆದ್ಮೇಲೆ ಕೈ ಕಾಲುಗಳು ಸೋತಾಗ ಅಥವಾ ದುಃಖ ಆದಾಗ ಓಡಾಡಕ್ ಆಗದಿರೋ ಪರಿಸ್ಥಿತಿ ಬಂದಾಗ ಮಕ್ಕಳುಗಳು ಹಂಗಾದಾಗ ಏನಾಗ್ಬೋದು ಅಂತ ಸುಮ್ಮನೆ ಯೋಚನೆ ಮಾಡಿ ಕಲ್ಪನೆ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತು ನೀವು ಮಕ್ಕಳಿಗೆ ಯಾರು ಟೀ ಮಾಡೋದು ಕಲಿಸ್ತಾ ಇದ್ದಾರಾ, ಊಟ ಮಾಡೋದು ಕಲಿಸ್ತಾ ಇದ್ದಾರಾ? ಏನಿಲ್ಲ, ಬರೀ ಕಾಲೇಜು ನಮ್ಮ ಮಗಳು ಕಾಲೇಜ್ ಹೋಗ್ತದ, ಮಗಳು ಕಾಲೇಜ್ ಹೋಗ್ತಾರೆ ಅಂತೀರಿ. ಅವಾಗ ಒಂದೇ ಸಲಿಗೆ ಏನ್ ಮಾಡ್ತೀರಿ, ಗಂಡು ಕರ್ಕೊಂಬರ್ತೀರಿ ಹೆಣ್ಣು ನೋಡಾಕೆ ಅಂತೇಳಿ. ಗಂಡಿನ ಕಡೆ ಬರ್ತಾರೆ, ಅವಾಗ ಹೇಳ್ತೀರಿ ಒಂದೇ ಸಲ ಟೀ ಮಾಡ್ಕೊಂಬಾರವ ಅಂತೇಳಿ. ಅವ್ರು ಟೀಗೆ ಏನೇನು ಹಾಕ್ಬೇಕು ಅಂತ ಏನು ಗೊತ್ತಿಲ್ಲದ ಹಾಗೆ ಒಂದು ಟೀ ಮಾಡಕ್ ಬರಲ್ಲ ಅಂತ ಹೇಳ್ತಾಳೆ. ಅವಾಗ ಅವನು ಅಂತಾನೆ, ಟೀ ಮಾಡಕ್ ಬರ್ದಿರೋ ಕಟ್ಟಿಗೆ ನಾನೇ ಮಾಡ್ಲಿ ಅಂತ ಬಿಟ್ಟು ಹೋಗ್ತಾನೆ. ಇನ್ನೊಬ್ರು ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಆಲ್ ಈಗೆಲ್ಲ ನಡೀತಾ ಇದೆ, ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದು, ಆಲ್ಮೋಸ್ಟ್ ಆಲ್ ಕುಕ್ಕರಲ್ಲಿ ಗಂಡ ಬಂದಾಗ ಒಂದು ಯಾರು ನೆಂಟರು ಬಂತಾರೆ, ಕುಕ್ಕರಲ್ಲಿ ಒಂದಿಷ್ಟು ಅಕ್ಕಿ ಹಾಕಿಡುವ, ಅನ್ನ ಮಾಡುವ ಅಂತ. ಹೆಂಗ್ ಮಾಡ್ಬೇಕು ಅಂತ ಒಳಗಿಂದನೇ ಕೇಳ್ತಾಳೆ. ಈ ತಾಯಿ ಹೇಳ್ತಾಳೆ, 2 ಲೋಟ ನೀರಿಡು, 1 ಲೋಟ ಅಕ್ಕಿ ಇಡು ಅಂತ. 3 ಲೋಟ ತಗೊಂಡು 2 ಲೋಟದ ನೀರು ಹಾಕ್ತಾಳೆ, 1 ಲೋಟದಲ್ಲಿ ಕುಕ್ಕರ್ ಒಳಗೆ ಇಡ್ತಾಳೆ. 3 ಸಲ ಕೂಗಿಸ್ತಾಳೆ. ಅನ್ನ ಆಯ್ತಾ? ಯೋಚನೆ ಮಾಡ್ರಿ, ಇದು ಯಾರು ಕಲಿಸಿದ್ದು? ನೀವೇ ಕಲಿಸಿದ್ದು.